ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಕರ್ಮ ಅನ್ನೋದು ಎಷ್ಟು ಸತ್ಯ ಅಲ್ವಾ ಕರೆ? ಅದು ನನಗೆ ಇವಾಗ ಅರ್ಥ ಆಗ್ತಾ ಇದೆ. ಅಲ್ಲಿ ಮತ್ತೆ ಅದರ ಬಗ್ಗೆ ಯೋಚನೆ ಮಾಡಬೇಡ. ಇಲ್ಲಿ ನೋಡು ಮಲ್ಲಿ, ಜೀವನದಲ್ಲಿ ನಮ್ಮನ್ನು ಪರೀಕ್ಷೆ ಮಾಡೋದಕ್ಕೆ ಆ ದೇವರು ಮೇಲಿನ ಮೇಲೆ ಕಷ್ಟನ ಕೊಡ್ತಿರ್ತಾರೆ. ಅದನ್ನ ಫೇಸ್ ಮಾಡೋದಕ್ಕೆ ನಾವು ಗಟ್ಟಿ ಆಗ್ಬೇಕು. ಹಂಗಂತ ಅನ್ಕೊಂಡು ನಮಗ್ ನಾವು ಸುಮ್ಮನೆ ಮಾಡ್ಕೋಬೇಕು ಅಷ್ಟೇ. ನನಗೆ ದೇವ್ರ ಮೇಲಿರೋ ನಂಬಿಕೆನ ಹೊಂಟೋಗ್ಬಿಟ್ಟೈತೆ ಅಕ್ಕರೆ. ದೇವ್ರೇ ಇಲ್ಲ, ಅವನಿದ್ದಿದ್ರೆ ಈಗೆಲ್ಲ ಆಗ್ತಿರ್ಲಿಲ್ಲ. ಇಲ್ಲಿ ಯಾವುದು ನಾವ್ ಅನ್ಕೊಂಡಂಗಿಲ್ಲ ಅಕ್ಕರೆ. ಇಲ್ಲಿ ಯಾವುದು ನಾವ್ ಅನ್ಕೊಂಡಂಗ ಆಗಕ್ಕಿಲ್ಲ. ಎಲ್ಲ ನಮ್ಮ ಭ್ರಮೆ ಅಷ್ಟೇ. ಮಲ್ಲಿ, ಯಾಕೆ ಹೀಗೆ ಮಾತಾಡ್ತಿದ್ಯಾ? ಏನಾಯ್ತು? ಏನಿಲ್ಲ ಅಕ್ಕರೆ. ಕಷ್ಟದಾಗಿರೋರ್ಗೆ ಬಾಯಿಗೆ ಬರೋದೆಲ್ಲ ವೇದ ಅಂತಾನೆ ಅನ್ನಂಗೆ ಮಾತಾಡ್ತಿದ್ದೀನಿ ಅಷ್ಟೇ. ನಿಜ ಹೇಳು, ನೀನು ಏನಾಗಿದೆ? ಯಾಕೆ ಈ ರೀತಿ ಎಲ್ಲ ಮಾತಾಡ್ತಿದ್ಯಾ? ಏನೂ ಇಲ್ಲ ಅಕ್ಕರೆ. ನೀನು ಯಾಕೆ ನಲ್ಲಿ ಕಾರಿಂದ ಇಳಕ್ಕೆ ಹೋದೆ? ನಿನ್ನ ಕಾರಲ್ಲೇ ಕೂತಿರ್ಬೇಕಾಗಿತ್ತು, ಇಳಿಬಾರ್ದಾಗಿತ್ತು ನೀನು. ನಾನು ಹೇಳಿದೆ ಅದಕ್ಕೆ ಅವಳಿಗೆ, ಕಾರಿಂದ ಇಳಿಬೇಡ ಮಲ್ಲಿ, ನಾನು ಹೋಗ್ತೀನಿ, ನೀರು ತರ್ತೀನಿ ಅಂತ. ಅವಳೇ ಹೇಳಿದ ಮತ್ತೆ ಕೇಳಲೇ ಇಲ್ಲ. ಎಂಥ ಕೆಲಸ ಮಾಡಿದೆ ಮಲ್ಲಿ ನೀನು? ನೀನು ಮಾಡಿದ ಕೆಲಸದಿಂದ ನೋಡು ಮನೆಯವರೆಲ್ಲ ಎಂಥ ಪರಿಸ್ಥಿತಿಯಲ್ಲಿ ಇದ್ದೀವಿ ಅಂತ. ಜಯದೇವ್ ಅವರೇ, ಹೋಗ್ಲಿ ಬಿಡಿ. ಅವಳು ಈಗ ತಾನೇ ಇದರಿಂದ ಆಚೆ ಬರ್ತಿದ್ದಾಳೆ. ಇನ್ನು ಈ ವಿಷಯದ ಬಗ್ಗೆ ಮಾತಾಡೋದು ಬೇಡ. ಸಾರಿ ಅದಕ್ಕೆ. ಮಲ್ಲಿ, ನೀನು ಯಾವುದ್ರ ಬಗ್ಗೆನೂ ಯೋಚನೆ ಮಾಡಬೇಡ. ಹಾಲು ಕುಡಿದು ರೆಸ್ಟ್ ಮಾಡು. ಏನೇ ಬೇಕಿದ್ರು ಎಷ್ಟೊತ್ತೇ ಆಗಲಿ ನನಗೆ ಕಾಲ್ ಮಾಡಿ. ಮಲ್ಲಿ, ಆರಾಮಾಗಿದೆಯಲ್ಲ? ಮಲ್ಲಿ, ನಿನ್ನ ಹತ್ರ ಒಂದು ವಿಷಯ ಹೇಳಬೇಕಿತ್ತು ಮಲ್ಲಿ. ಅದೇನು ಅಂದರೆ, ಮನೆಯವ್ರ ಹತ್ರ ಎಲ್ಲ ನಾನು ಬೇರೆಯೇ ಕತೆ ಹೇಳಿದ್ದೀನಿ. ಅದು ಮಲ್ಲಿ ದಾಹ ಆಡ್ತಿದೆ, ನೀರು ಬೇಕು ಅಂತಂದು ಗಾಡೀಲಿ ನೀರಿರಲಿಲ್ಲ. ನೀರು ತರೋಕ್ಕೆ ಅಂತ ನಾನು ಗಾಡಿ ಸೈಡ್ಗೆ ಇಳಿದೋದೆ. ಮಲ್ಲಿ ನಾನು ಬರ್ತೀನಿ ಅಂತ ಜೊತೆಲಿ ಬಂದುಬಿಟ್ಲು. ಆವಾಗ ಆಕ್ಸಿಡೆಂಟ್ ಆಯಿತು ಅಂತ ಹೇಳಿದ್ದೀನಿ. ಪ್ಲೀಸ್ ನೀನು ಅದನ್ನು ಮೇಂಟೈನ್ ಮಾಡ್ತೀಯಾ? ಯಾಕೆ ಅಂತಂದರೆ ಬಸ್ ರೇಂಜ್ ಒಬ್ಳನ್ನೇ ಅದೇಗೋ ಬೇರೆ ಗಾಡಿ ಮಾಡಿ ನೀನು ಊರಿಗೆ ಕಳಿಸ್ದೆ, ನೀನನ್ನು ಜೊತೆಲಿ ಕಳಿಸಿದೆ ಏನಕ್ಕೆ ಅಂತೆಲ್ಲ ಆಮೇಲೆ ನನಗೆ ಬೈತಾರೆ ಮಲ್ಲಿ. ಅಣ್ಣನ ಕೋಪ ಹೇಗೆ ಅಂತ ಮೊದಲೇ ನಿನಗೆ ಗೊತ್ತಲ್ಲ. ಅದಕ್ಕೆ ಪ್ಲೀಸ್ ಮಲ್ಲಿ, ಇದೊಂದು ಹೆಲ್ಪ್ ಮಾಡು ನನಗೆ. ಹಾಗೆ ಹೇಳ್ತೀನಿ ರೀ, ಹಾಗೆ ಹೇಳ್ತೀನಿ. ಗಂಡನೇ ಮೋಸ ಮಾಡ್ದ ಅಂತ ಹೇಗೆ ಹೇಳಿ? ಯಾವ ಬಾಯಿಂದ ಹೇಳಿ? ನೋಡು ಮಲ್ಲಿ, ಅದೊಂದು ಮೊಬೈಲಿಂದ ಎಂಥ ಅನಾಹುತ ಆಗೋಯ್ತು. ನನಗಂತೂ ಅದನ್ನು ಜೀರ್ಣಿಸ್ಕೊಳ್ಳೋಕ್ಕೆ ಆಗ್ತಿಲ್ಲ. ತುಂಬ ನೋವಲ್ಲಿದ್ದೀನಿ ಮಲ್ಲಿ. ನಿನ್ನ ಮುಂದೆ ಬೇಜಾರು ಮಾಡ್ಕೋಬಾರ್ದು ಅಂತ ನಗ್ತಾ ಇದ್ದೀನಿ ಅಷ್ಟೇ. ಮಲ್ಲಿ, ನಾನು ಆ ಜಾಗದಲ್ಲೇ ಇದ್ದೀನಿ ಅಂತ ನಿನಗೆ ಹೇಗೆ ಗೊತ್ತಾಯ್ತು ಮಲ್ಲಿ? ಐ ಮೀನ್, ನನ್ನನ್ನು ನೋಡಿ ಏನಾದರೂ ನೀನು ಕಾರ್ ನಿಲ್ಸದ್ಯಾ? ನಿಮ್ ಕಾರ್ ಕಾಣಿಸ್ತು, ಅದಕ್ಕೆ ಕಾರ್ ನಿಲ್ಲಿಸ್ದೆ. ಸದ್ಯ ನನ್ನ ಧ್ಯಾನ ಇವಳು ನೋಡಿಲ್ಲ ಅನ್ನೋದು ಕನ್ಫರ್ಮ್ ಆಯ್ತು. ಮಲ್ಲಿ, ತು ಹಾಲು ಕುಡಿ. ಮಲ್ಲಿ, ನೀನು ರೆಸ್ಟ್ ಮಾಡ್ತಾ ಇರೋ, ನನ್ನೊಂದು ಚಿಕ್ಕ ಕೆಲಸ ಇದೆ, ಹಿಂಗೋಗಿ ಮುಗಿಸೋ ಬಂದ್ಬಿಡ್ತೀನಿ. ಹಾಂ, ನಿಮ್ಗೆ ಏನ್ ಕೆಲಸ ಇದೆ ಅಂತ ನನಗೆ ಗೊತ್ತು ರೀ. ವಿದ್ಯೆ ಅಂತ
ಎಷ್ಟು ಚೆನ್ನಾಗಿ ಯಾಮರ್ಸ್ಬಿಟ್ರೆ ಅಲ್ವ ನನ್ನ. ಒಂದ್ ರೀತಿಲಿ ನನ್ ಮಗು ಹೋಗಕ್ಕೆ ನೀವೇ ಕಾರಣ. ನಿಮ್ ಮೋಸನೆ ನನ್ ಮಗುನ ಬಲಿ ತಗೊಂಡ್ಬಿಡ್ತು. ಬೇಬಿ, ಐಸ್ ಕ್ರೀಮ್ ಎಂಜಾಯ್ ಮಾಡೋದ್ಬಿಟ್ಟು ಏನ್ ಯೋಚನೆ ಮಾಡ್ತಿದ್ದೆ ಅಷ್ಟು ಡೀಪ್ ಆಗಿ? ಬೇಬಿ, ಓವರ್ ಥಿಂಕಿಂಗ್ ಇಸ್ ಇಂಜೂರಿಯಸ್ ಟು ಹ್ಯಾಪಿ ಲೈಫ್. ಅರ್ಥ ಆಯ್ತಾ? ಏನು ಮಲ್ಲಿ ಬಗ್ಗೆನಾ? ಆ ಮಲ್ಲಿ ನಾವಿರೋ ಜಾಗಕ್ಕೆ ಎಕ್ಸಾಕ್ಟ್ ಆಗಿ ಹೇಗ್ ಬಂದ್ಲು? ಅಲ್ಲ, ತಾತನ್ ಮನೆಗೆ ಅಂತ ಹೊರಟೋಳು ವಾಪಸ್ ಬಂದ್ಲು ಅಂದ್ರೆ ಏನೋ ಒಂದ್ ರೀಸನ್ ಇರ್ಬೇಕಲ್ವಾ? ರೀಸನ್ ಸಿಂಪಲ್ ಬೇಬಿ. ಅವಳನ್ನ ಕಳ್ಸೋ ಹರಿಬರಿಲಿ ಮೊಬೈಲ್ ಎಕ್ಸ್ಚೇಂಜ್ ಆಗಿದೆ, ಅದನ್ನ ಅವಳು ಕೊಡಕ್ ವಾಪಸ್ ಬಂದಿಯಾಳೆ. ಆಕ್ಸಿಡೆಂಟ್ ಆದಾಗ ಇಲ್ಲಿ ಮೊಬೈಲ್ ಬಿದ್ದಿತ್ತು ಗೊತ್ತಾ ಪಕ್ಕದಲ್ಲಿ, ಅದು ನನ್ನ ಮೊಬೈಲ್. ಫೋನ್ ಎಕ್ಸ್ಚೇಂಜ್ ಆಗಿರೋದನ್ನ ಕೊಡಕ್ಕೆ ಅಂತ ವಾಪಸ್ ಬಂದವಳು ಆಕ್ಸಿಡೆಂಟ್ ಮಾಡ್ಕೊಂಡು ದಬಾಕೊಂಡ್ಳು, ಅಷ್ಟೇ ವಿಷಯ. ಓಕೆ, ಬಟ್ ನಿಜವಾಗ್ಲೂ ಅವಳನ್ನ ನೋಡಿಲ್ಲ ಅಂತೀರಾ? ಆರ್ ಯು ಶೋರ್? ಬೈ ಚಾನ್ಸ್ ಏನಾದ್ರೂ ಅವಳು ನಮ್ನ ನೋಡಿದ್ರು ನೋಡೇ ಇಲ್ಲ ಅನ್ನೋ ತರ ಡ್ರಾಮಾನು ಮಾಡ್ತಿರ್ಬೋದಲ್ವಾ? ಆ ಚಾನ್ಸಸ್ ಕೂಡ ಇದೆ ಅಲ್ವಾ ಜೈ? ಹೋಗು ಬೇಬಿ, ನೀನು ನೆಮ್ಮದಿಯಾಗಿ ಖುಷಿ ಖುಷಿಯಾಗಿ ಇಬ್ರು ಐಸ್ ಕ್ರೀಮ್ ತಿನ್ನೋಣ ಅಂತ ಬಂದ್ರೆ ಏನಾದ್ರು ಡೌಟ್ಗಳು ಕೇಳಿ ಮೂಡಲ್ಲಿ ಹಾಳು ಮಾಡ್ತಿಲ್ಲ. ಡೋಂಟ್ ವರಿ, ಆ ಥರ ಏನೂ ಆಗಿಲ್ಲ. ಆದ್ರೂ ಏನಾದ್ರೂ ಗಿದ್ರು ಚಿಲ್ ಬೇಬಿ, ಜಸ್ಟ್ ಫರ್ಗೆಟ್ ಇಟ್. ಏನು ಆಗಿಲ್ಲ ಅನ್ಕೊಂಡು ಆರಾಮಾಗಿರು. ಮೈ ಹೂನಾ, ನಾನೆಲ್ಲ ನೋಡ್ತೀನಿ. ಎಂಜಾಯ್ ದ ಐಸ್ ಕ್ರೀಮ್. ಇಲ್ಲ, ಈಗ ನೋಡಿದೆ ನಿಮ್ಮ ಮೇಲ್ನ. ಇಲ್ಲ, ಇವತ್ತು ನಾನು ಆಫೀಸಿಗೆ ಬಂದಿರಲಿಲ್ಲ. ಯಾ ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ಎಸ್ ಶೋರ್, ಥ್ಯಾಂಕ್ ಯು. ಯಾ ಮಲ್ಲಿನ ಮಾತಾಡ್ಸ್ಕೊಂಬಂದ್ರ? ಹೇಗಿದ್ದಾಳೆ? ಮೇಲ್ನೋಟಕ್ಕೆ ಆರಾಮಾಗಿರೋ ಥರನೇ ಕಾಣ್ತಾಳೆ, ಆದರೆ ಒಳಗೊಳಗೆ ಅದೆಷ್ಟು ನೋವು ಅನುಭವಿಸ್ತಿದ್ದಾಳೆ ಅನ್ನೋದು ಅವಳಿಗಷ್ಟೇ ಗೊತ್ತು. ನಿಜ, ಹೊರಗಡೆ ಆಗೋ ಗಾಯ ಕಣ್ಣಿಗೆ ಕಾಣುತ್ತೆ, ಮನಸ್ಸಿಗಾಗೋ ಗಾಯ ಯಾರಿಗೂ ಕಾಣಲ್ಲ. ಆ ಗಾಯ ಎಷ್ಟು ದೊಡ್ಡದು, ಅದೆಷ್ಟು ನೋವು ಕೊಡುತ್ತೆ ಅಂತ ಅನುಭವಿಸಿದವ್ರು ಮಾತ್ರ ಗೊತ್ತು. ನಮ್ಗೆ ಯಾರಿಗೂ ಎಕ್ಸ್ಪ್ಲೈನು ಮಾಡೋಕ್ಕಾಗಲ್ಲ. ನೆನಪಾದಾಗಲೆಲ್ಲ ಗಾಯ ದೊಡ್ಡದಾಗ್ತಾನೆ ಇರುತ್ತೆ. ಮಗು ವಿಷಯದಲ್ಲಿ ಮಲ್ಲಿ ಎಷ್ಟೆಲ್ಲ ಕನಸು ಕಟ್ಕೊಂಡಿದ್ದೆ, ಆದರೆ ಈಗ ಅವಳ ಹತ್ರ ಹೇಗೆ ಮಾತಾಡಬೇಕು ಅಂತ ನನಗೆ ಅರ್ಥ ಆಗ್ತಿಲ್ಲ. ಆದರೂ ನನ್ನ ಕೈಯಲ್ಲಿ ಆದಷ್ಟು ಸಮಾಧಾನ ಹೇಳ್ತಿದ್ದೀನಿ. ಎಷ್ಟು ಕೆಲಸ ಮಾಡುತ್ತೆ ಅಂತ ಗೊತ್ತಿಲ್ಲ. ಟೈಮ್ ಹಿಡಿಯುತ್ತೆ. ನೀವು ಆಗಾಗ ಅವಳಿಗೆ ಸಮಾಧಾನ ಹೇಳ್ತಾರಿ, ಧೈರ್ಯ ತುಂಬಿ. ಮಾಡ್ತೀನಿ, ನನ್ನ ಕೈಯಲ್ಲಿ ಸಾಧ್ಯವಾದಷ್ಟು ಮಾಡ್ತೀನಿ. ಹಾಗೆ ಬಿಟ್ಟರೆ ಅವಳೇನಾದರೂ ಡಿಪ್ರೆಷನ್ಗೆ ಹೋಗ್ಬಿಟ್ರೆ, ಇಲ್ಲ ಹಾಗೆಲ್ಲ ಏನೂ ಆಗಲ್ಲ. ಹಾಗಾಗೋದಕ್ಕೆ ನಾನು ಬಿಡೋದು ಇಲ್ಲ. ಅವಳು ಮುಂಚಿನ ಥರ ಆಗಬೇಕು, ಆಗ್ತಾಳೆ. ಎಷ್ಟು ಪಾಪ ಅಲ್ವಾ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.